ಹಳ್ಳ ದಾಟ್ತಿದ್ದ ಮಕ್ಕಳಿಗೆ ಕೊನೆಗೂ ಸೇತುವೆ ಭಾಗ್ಯ ಸಿಕ್ಕಿದೆ. ಇದು ಏಡೆನ್ಸ್ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ಇದಕ್ಕೆ ಸಂಬಂಧಿಸಿದಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಏಡೆನ್ಸ್ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್. ಹಳ್ಳ ದಾಟ್ತಿದ್ದ ಮಕ್ಕಳಿಗೆ ಕೊನೆಗೂ ಸೇತುವೆ ಭಾಗ್ಯ ಸಿಕ್ಕಿದೆ. ಶಾಲಾ ಮಕ್ಕಳ ಜೀವಭಯದ ಓಡಾಟಕ್ಕೆ ತೆರೆ ಬಿದ್ದಿದೆ. ವರದಿ ಬೆನ್ನಲ್ಲೇ ಎಚ್ಚೆತ್ತ ತಾಲೂಕು ಆಡಳಿತ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿಯನ್ನ ನೀಡಿದ್ದಾರೆ. ಸೇತುವೆ ನಿರ್ಮಾಣಕ್ಕೆ ಕ್ರಮವನ್ನ ಕೈಗೊಳ್ಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮಕ್ಕಳ ಸಮಸ್ಯೆಗೆ ಸ್ಪಂದಿಸಿದ್ದಾರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು. ಪೋಷಕರ ಆತಂಕಕ್ಕೆ ಕೊನೆಗೂ ಸಿಕ್ಕಿದೆ ಪರಿಹಾರ. ಏಡೆನ್ಸ್ ನ್ಯೂಸ್ ವರದಿಗೆ ಗ್ರಾಮಸ್ಥರಿಂದ ಮೆಚ್ಚುಗೆ ವ್ಯಕ್ತ ಆಗ್ತಾ ಇದೆ. ಏಡೆನ್ಸ್ ನ್ಯೂಸ್ ನ ವರದಿಯ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ಹಳ್ಳ ದಾಟ್ತಿದ್ದ ಮಕ್ಕಳಿಗೆ ಕೊನೆಗೂ ಸೇತುವೆ ಭಾಗ್ಯ ಸಿಕ್ಕಿದೆ. ಶಾಲಾ ಮಕ್ಕಳು ಜೀವಭಯದಲ್ಲೇ ಓಡಾಟವನ್ನ ನಡೆಸ್ತಾ ಇದ್ರು. ಪ್ರತಿನಿತ್ಯ ಸೇತುವೆ ಇಲ್ಲದೆ ಮಕ್ಕಳು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇದೀಗ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿಯನ್ನ ನೀಡಿದ್ದಾರೆ. ತಾಲೂಕು ಆಡಳಿತ ಕೂಡ ಎಚ್ಚೆತ್ತುಕೊಂಡಿದೆ. ಸೇತುವೆ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿದ್ದಾರೆ. ಮಕ್ಕಳ ಸಮಸ್ಯೆಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸ್ಪಂದನೆಯನ್ನ ನೀಡಿದ್ದಾರೆ. ಪೋಷಕರ ಆತಂಕಕ್ಕೆ ಕೊನೆಗೂ ಪರಿಹಾರ ಸಿಕ್ಕಂತಾಗಿದೆ. ಏಡೆನ್ಸ್ ನ್ಯೂಸ್ ವರದಿಗೆ ಗ್ರಾಮಸ್ಥರಿಂದ ಮೆಚ್ಚುಗೆ ಕೂಡ ವ್ಯಕ್ತ ಆಗ್ತಾ ಇದೆ. ಹಳ್ಳ ದಾಟ್ತಿದ್ದ ಮಕ್ಕಳಿಗೆ ಸೇತುವೆ ಭಾಗ್ಯ ಸಿಕ್ಕಿರುವಂತದ್ದು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಹಣಮಾಪುರ ಗ್ರಾಮದ ಒಡೆಯರ ತೋಟದ ಶಾಲಾ ಮಕ್ಕಳ ಸುದೀರ್ಘ ಪರದಾಟಕ್ಕೆ ಕೊನೆಗೂ ತೆರೆ ಬಿದ್ದಿದೆ. ಈ ಹಿಂದೆ ಇದಕ್ಕೆ ಸಂಬಂಧಿಸಿದಂತೆ ಏಡೆನ್ಸ್ ನ್ಯೂಸ್ ನಲ್ಲಿ ವರದಿಯನ್ನ ಕೂಡ ಬಿತ್ತರಿಸಲಾಗಿತ್ತು. ಇದೀಗ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಕ್ರಮವನ್ನ ಕೈಗೊಳ್ಳೋಕೆ ಮುಂದಾಗಿದ್ದಾರೆ. ಮಳೆಗಾಲದಲ್ಲಿ ತುಂಬಿ ಹರಿತಾ ಇದ್ದ ಹಳ್ಳವನ್ನ ಪ್ರತಿನಿತ್ಯ ಜೀವದ ಹಂಗು ತೊರೆದು ದಾಟಿ ಶಾಲೆಗೆ ತೆರಳುತ್ತಾ ಇದ್ರು ಮಕ್ಕಳು. ಮಕ್ಕಳ ಸಮಸ್ಯೆಗೆ ಇದೀಗ ತಾಲೂಕು ಆಡಳಿತ ಹಾಗೂ ಗ್ರಾಮ ಪಂಚಾಯಿತಿ ಸ್ಪಂದಿಸಿದೆ. ಸೇತುವೆ ಇಲ್ಲದ ಕಾರಣ ಪುಟ್ಟ ಮಕ್ಕಳು ಅಪಾಯಕಾರಿ ಹಳ್ಳ ದಾಟಿ ಶಾಲೆಗೆ ತೆರಳಬೇಕಾಗಿದ್ದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇದರಿಂದ ಮಕ್ಕಳ ಸುರಕ್ಷತೆ ಬಗ್ಗೆ ಪೋಷಕರಲ್ಲಿ ಆತಂಕ ಕೂಡ ಮನೆ ಮಾಡಿತ್ತು. ಈ ಗಂಭೀರ ಸಮಸ್ಯೆಯನ್ನ ಕುರಿತು ಏಡೆನ್ಸ್ ನ್ಯೂಸ್ ವಿಸ್ತೃತ ವರದಿಯನ್ನ ಕೂಡ ಪ್ರಸಾರ ಮಾಡಿತ್ತು. ವರದಿ ಪ್ರಸಾರ ಆಗ್ತಾ ಇದ್ದಂತೆ ಎಚ್ಚೆತ್ತ ತಾಲೂಕು ಆಡಳಿತ ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಮಕ್ಕಳ ಸುರಕ್ಷತೆಯನ್ನ ಗಮನದಲ್ಲಿಟ್ಟುಕೊಂಡು ತಕ್ಷಣವೇ ಸೇತುವೆ ನಿರ್ಮಾಣದ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಇದೀಗ ಮಕ್ಕಳ ಬಹುದಿನಗಳ ಬೇಡಿಕೆಗೆ ಸ್ಪಂದನೆ ದೊರೆತಿದೆ ಅಂತಾನೆ ಹೇಳ್ಬೋದು. ಶಾಲೆಗೆ ಸುರಕ್ಷಿತವಾಗಿ ತೆರಳಲು ಅನುಕೂಲವಾಗಲಿದೆ. ಆಡಳಿತದ ತ್ವರಿತ ಸ್ಪಂದನೆಗೆ ಗ್ರಾಮಸ್ಥರು ಹಾಗೂ ಪೋಷಕರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಏಡೆನ್ಸ್ ನ್ಯೂಸ್ ವರದಿಗೆ ಧನ್ಯವಾದವನ್ನ ಕೂಡ ತಿಳಿಸಿದ್ದಾರೆ. ಸಾರ್ವಜನಿಕರ ಸಮಸ್ಯೆಗಳಿಗೆ ಧ್ವನಿಯಾಗಿ ಆಡಳಿತದ ಗಮನ ಸೆಳೆಯುವಲ್ಲಿ ಏಡೆನ್ಸ್ ನ್ಯೂಸ್ ಮತ್ತೊಮ್ಮೆ ಯಶಸ್ವಿಯಾಗಿದೆ.
ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡೋಕೆ ನಮ್ಮ ಸ್ಥಳೀಯ ವರದಿಗಾರರಾದಂತಹ ಶಶಿಕಾಂತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಶಿಕಾಂತ್, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ನೋಡು ಸುರೇಖ, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಹನುಮಾಪುರ ಗ್ರಾಮದ ಒಡೆಯರ್ ತೋಟದ ಶಾಲಾ ಮಕ್ಕಳ ಸುದೀರ್ಘ ಪರದಾಟಕ್ಕೆ ಕೊನೆಗೂ ತೆರೆ ಬಿದ್ದಿದೆ ಅಂತ ಹೇಳ್ಬಹುದು. ಹಳ್ಳ ದಾಟಲು ನಿತ್ಯ ಜೀವ ಭಯದಲ್ಲಿ ಶಾಲೆಗೆ ಹೋಗುತ್ತಿದ್ದ ಪುಟ್ಟ ಮಕ್ಕಳ ಕಷ್ಟಕ್ಕೆ ತಾಲೂಕಾಡಳಿತ ಹಾಗೂ ಗ್ರಾಮ ಪಂಚಾಯಿತಿಯ ಸ್ಪಂದಿಸಿದ್ದು ಗ್ರಾಮಸ್ಥರು ಮತ್ತು ಮಕ್ಕಳ ಮುಖದಲ್ಲಿ ಮಂದಹಾಸ ಮೂಡಿದೆ ಅಂತಾನೆ ಹೇಳ್ಬೋದು. ಈಗ ಎಷ್ಟು ದಿನಗಳಲ್ಲಿ ಸಮಸ್ಯೆ ಬಗೆಹರಿಯುತ್ತೆ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ? ಈಗ ನಮ್ಮ ವಾಹಿನಿಯಲ್ಲಿ ಪ್ರಸಾರವಾದ ಎರಡು ದಿನದಲ್ಲಿ ಈ ಸಂಪೂರ್ಣವಾದ ಕಾಮಗಾರಿಯನ್ನು ಪೂರ್ಣಗೊಳಿಸ್ತೀವಿ 2 ದಿನದಲ್ಲಿ ಅಂತ ಹೇಳಿ ಭರವಸೆಯನ್ನು ನೀಡಿದ್ದಾರೆ. ಮತ್ತೀಗ ನಿನ್ನೆಯಿಂದನೂ ಭರ್ಜರಿಯಿಂದ ಕಾರ್ಯವನ್ನು ಪ್ರವೃತ್ತಿಗೊಳಿಸ್ತಿದ್ದಾರೆ ಅಂತಾನೆ ಹೇಳ್ಬೋದು ಸುರೇಖ. ಇಲ್ಲಿ ಯಾಕಂದ್ರೆ ಕಾರ್ಯಪ್ರವೃತ್ತಿಯಲ್ಲಿದೆ. ಈಗ ಗ್ರಾಮಸ್ಥರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಏನ್ ಹೇಳ್ತಾ ಇದ್ದಾರೆ? ಇಲ್ಲಿ ಗ್ರಾಮಸ್ಥರು ಈಗ ಸಂತೋಷವನ್ನು ವ್ಯಕ್ತಪಡಿಸ್ತಿದ್ದಾರೆ. ಮತ್ತೆ ನಮ್ಮ ಏಜೆನ್ಸ್ ವಾಹಿನಿಗೂ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಮತ್ತೆ ಸುದೀರ್ಘವಾದ ಅವರು ಕಷ್ಟಕ್ಕೆ ಸ್ಪಂದನೆ ಸಿಗದೇ ಇರುವುದರಿಂದಾಗಿ ಮಾಧ್ಯಮದ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದರು. ಹೀಗಿರೋದ್ರಿಂದಾಗಿ ನಾವು ಮಾಧ್ಯಮದಲ್ಲಿ ಸವಿಸ್ತಾರವಾಗಿ ಅದನ್ನ ಸುದ್ದಿಯನ್ನು ಪ್ರಸಾರಗೊಳಿಸಿದ ಹಿನ್ನೆಲೆಯಲ್ಲಿ ನಮಗೆ ಇದು ಒಂದು ನ್ಯಾಯ ದೊರಕಿದೆ ಅನ್ನುವಂತನ ಮಹಾಶಯಗಳನ್ನು ಹೇಳ್ತಿದ್ದಾರೆ ಅಂತಾನೆ ಹೇಳ್ಬೋದು. ಹೀಗಾಗಿ ಸುದ್ದಿವಾಹಿನಿ ಒಂದು ಜನಪರವಾಗಿ ಕೆಲಸ ಮಾಡ್ತಿದೆ ಅಂತ ಹೇಳಿ ಗ್ರಾಮಸ್ಥರು ಒಂದು ಹರ್ಷ ವ್ಯಕ್ತಪಡಿಸಿದ್ದಾರೆ ಅಂತಾನೆ ಹೇಳ್ಬೋದು ಸುರೇಖ. ಇಲ್ಲಿ ಶಶಿಕಾಂತ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. ಎಸ್, ಗ್ರಾಮದಲ್ಲಿ ಸೇತುವೆ ಇಲ್ಲದೆ ಮಕ್ಕಳು ಪ್ರತಿನಿತ್ಯ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇದೀಗ ಕೊನೆಗೂ ಈ ಸಂಕಷ್ಟಕ್ಕೆ ಪರಿಹಾರ ಸಿಕ್ಕಿದೆ. ಏನು ಅಧಿಕಾರಿಗಳು ಸುದ್ದಿ ಬಿತ್ತರಿಸಿದ 2 ದಿನಗಳಲ್ಲಿ ನಾವು ಸಮಸ್ಯೆಯನ್ನ ಬಗೆಹರಿಸ್ತೀವಿ ಅನ್ನೋ ಭರವಸೆಯನ್ನ ಕೊಟ್ಟಿದ್ರು ಅಂತ ಹೇಳಾಗಿತ್ತು. ಇದೀಗ ಕಾಮಗಾರಿ ಕೂಡ ಕಾರ್ಯಪ್ರವೃತ್ತಿಯಲ್ಲಿದೆ. ಕಾಮಗಾರಿನ 2 ದಿನಗಳಲ್ಲಿ ಮುಗಿಸ್ತೀವಿ ಅನ್ನೋದನ್ನು ಕೂಡ ಹೇಳಿದ್ದಾರೆ ಅಧಿಕಾರಿಗಳು ಅಂತ ಹೇಳಲಾಗ್ತಾ ಇದೆ. ಈಗ ಬರದಿಂದ ಸಾಗ್ತಾ ಇದೆ ಕಾಮಗಾರಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಗ್ರಾಮಸ್ಥರಾಗಿರ್ಬೋದು ಅಥವಾ ಶಾಲಾ ಮಕ್ಕಳಾಗಿರ್ಬೋದು ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಈಡನ್ಸ್ ನ್ಯೂಸ್ ನಲ್ಲಿ ವರದಿಯನ್ನ ಬಿತ್ತರಿಸಲಾಗಿತ್ತು. ಇದೀಗ ವರದಿ ಬಿತ್ತರಿಸಿದ ಬೆನ್ನಲ್ಲೇ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಶಾಲಾ ಮಕ್ಕಳ ಸುದೀರ್ಘ ಪರದಾಟಕ್ಕೆ ಕೊನೆಗೂ ತೆರೆ ಬಿದ್ದಿದೆ. ಮಳೆಗಾಲದಲ್ಲಿ ತುಂಬಿ ಹರಿತಾ ಇದ್ದ ಹಳ್ಳವನ್ನ ಪ್ರತಿನಿತ್ಯ ಜೀವದ ಹಂಗು ತೊರೆದು ದಾಟಿ ಶಾಲೆಗೆ ತೆರಳುತ್ತಾ ಇದ್ದ ಮಕ್ಕಳ ಸಮಸ್ಯೆಗೆ ತಾಲೂಕು ಆಡಳಿತ ಸ್ಪಂದಿಸಿದೆ. ಇದೀಗ ಕಾಮಗಾರಿ ಕೂಡ ಕಾರ್ಯಪ್ರವೃತ್ತಿಯಲ್ಲಿದೆ. ಇದು ಎಷ್ಟು ದಿನಗಳಲ್ಲಿ ಮುಗಿಯುತ್ತೆ, ಶಾಲಾ ಮಕ್ಕಳಿಗೆ ಸಂಪೂರ್ಣವಾಗಿ ಸಮಸ್ಯೆ ಬಗೆಹರಿಯುತ್ತಾ ಅನ್ನೋದನ್ನ ಕೂಡ ನಾವು ನೋಡ್ಬೇಕಾಗುತ್ತೆ. ಮಾಡಿದ್ದಕ್ಕೆ ನಮ್ಮ ಪ್ರಾಥಮಿಕ ಶಾಲೆ ಹುಡುಗರಿಗಾಗಲಿ ನಮ್ಮ 46 ಇಲ್ಲ 50 ಕುಟುಂಬದ ಮಂದಿ ಜನರಿಗಾಗಲಿ ಈ ಹಾದಿ 8 ವರ್ಷದಿಂದ ಭಯಂಕರ ತ್ರಾಸ ಆಗಲಾಯಿತು. ಇದೊಂದು ಏನಲ್ಲ ಅನುಕೂಲ ಮಾಡಿ ಎಲ್ಲ ಅಧಿಕಾರಿಗಳಿಗೆ ನ್ಯೂಸ್ ಇದು ಮಾಡಿದ್ರಿ, ಪ್ರಸಾರ ಮಾಡಿದ್ದಕ್ಕೆ ಇದರ ಚಲೋ ಆಗೈತಿ. ಇದರಿಂದ ನಿಮಗೆ ಧನ್ಯವಾದ ಹೇಳ್ತೀವಿ. ನಮ್ಮ ಹೆಸರು ವರ್ಷದಿಂದ ಪ್ರಾಬ್ಲಮ್ ನಡೀತಿತ್ತು. ವರ್ಷ ನೀರು ಬರ್ತಿತ್ರಿ. ಅಲ್ಲಿಂದ ಬಂದ ಬಳಿಕ ನಾವು ಎಲ್ಲ ಅಧಿಕಾರಿಗಳು ತಿಳಿಸಿದ್ರು ಮಾಡಿದಿರಲಿಲ್ಲ. ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ಮತ್ತು ಎಲ್ಲ ನ್ಯೂಸ್ ಚಾನಲ್ದವ್ರಿಗೆ ಎಲ್ಲ ತಿಳಿಸಿದ ಬಳಿಕ ಇವ್ರಿಗೆ ಲೆಟರ್ ಕೊಟ್ಟಿದ್ರು ರಾಷ್ಟ್ರೀಯ ಮಾನವ ಹಕ್ಕುಗಳ ಸಮಿತಿ ಅವ್ರಿಗೆ. ಇವರು ಮತ್ತು ನ್ಯೂಸ್ ಚಾನಲ್ದವ್ರು ಎಲ್ಲರೂ ಸೇರಿ ಇದೊಂದು ಕೆಲಸ ಒಳ್ಳೇದು ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳನ್ನು ಹೇಳಲು ಬಯಸ್ತೇನೆ. ತಮ್ಮ ಹೆಸರು? ನನ್ನ ಹೆಸರು ಅಂಶಿತ್ ಅಪ್ಪಾಸಾಬ್ ಒಡೆಯರ್. ದೇವಪೂಜೆ ಅಂತ ಹೇಳಿ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಆಗಸ್ಟ್ 15ರಂದು ನಮ್ಮ ಸಂಸ್ಥೆಗೆ ಹನುಮಾಪುರ ಗ್ರಾಮದಿಂದ ಒಂದು ಲೆಟರ್ ಬರುತ್ತೆ. ಏನಂತಂದರೆ ನಮ್ಮ ಹನುಮಾಪುರ ಗ್ರಾಮದಲ್ಲಿ ತುಂಬ ಸಮಸ್ಯೆ ಇದೆ ಮೇಡಮ್ ಅಂಥೇಳಿ ನಮ್ಮ ಸಂಸ್ಥೆಯ ರಾಷ್ಟ್ರೀಯ ಕಾರ್ಯದರ್ಶಿಗಳಾದಂತಹ ಪ್ರೀತಿ ನಾಯಕ್ ಅವರಿಗೆ ಒಂದು ಲೆಟ್ರವನ್ನು ಹನುಮಾಪುರ ಗ್ರಾಮದವರು ಕೊಟ್ಟಿರ್ತಾರೆ. ಆದಾಗ ಆ ಸಮಸ್ಯೆಯನ್ನು ಇಲ್ಲಿಗೆ ಬಂದು ಅವರು ಪ್ರೀತಿ ನಾಯಕ್ ಮೇಡಮ್ ಅವ್ರು ಏನು ಮಾಡಿರ್ತಾರೆ ಅಂದರೆ ವೀಕ್ಷಣೆ ಮಾಡಿರ್ತಾರೆ. ವೀಕ್ಷಣೆ ಮಾಡಿ ಅವರು ನನಗೆ ಒಂದು ಕಾಲನ್ನು ಮಾಡಿ ಹೇಳ್ತಾರೆ, ಮೇಡಮ್ ಈ ರೀತಿ ಇಲ್ಲಿ ಹನುಮಾಪುರ ಗ್ರಾಮದಲ್ಲಿ ಒಂದು ಸಮಸ್ಯೆ ಆಗ್ಯದ ಅಂತ ಹೇಳಿದಾಗ ನೀವು ಬರಬೇಕು ಅಂತ ಹೇಳಿದಾಗ ನಾನು ಇಲ್ಲಿ ಇಲ್ಲಿ ಜಾಗದ ಮೇಲೆ ಬರ್ತೀವಿ. ಎಷ್ಟು 15ಕ್ಕೆ ನಮಗೆ ಲೆಟ್ರ್ ಕೊಟ್ಟಿದ್ದಾರೆ. 18ಕ್ಕೆ ನಾವು ಇಲ್ಲಿ ಬಂದು ಇದನ್ನೆಲ್ಲ ನೋಡ್ಕೊಂಡಿದ್ವಿ. ಆನ್ ದಿ ಸ್ಪಾಟ್ ನಾವೇನು ಮಾಡಿದ್ವಿ, ಇಲ್ಲೇ ಜಾಗದ ಮೇಲೆ ನಿಂತ್ಕೊಂಡು PDO ಅವ್ರಿಗೆ ಕಾಲ್ ಮಾಡಿ ವಿಷಯವನ್ನು ತಿಳಿಸಿದ್ವಿ. ಇಮಿಡಿಯೇಟಾಗಿ ಅವ್ರು ಏನು ಮಾಡಿದ್ರು ಅಂತಂದರೆ
ತಮ್ಮ ಇಂಜಿನಿಯರನ್ನು ಇಲ್ಲಿಗೆ ಕಳಿಸಿಕೊಟ್ರು. ನಮ್ಮ ಒಂದು ಕಾಲ್ ಹೋದ ತಕ್ಷಣ ಕಳಿಸ್ಕೊಟ್ಟ ತಕ್ಷಣ ಅಲ್ಲಿಂದ ಮರುದಿವಸ ಅಂದರೆ 18ಕ್ಕೆ ನಾವು ಇಲ್ಲಿ ಬಂದು ಎಲ್ಲ ಮಾಡ್ಕೊಂಡು ಹೋದ್ವಿ. ಪಿ ಡಿ ಅವ್ರು ನಮ್ಗೆ ಆಶ್ವಾಸನೆ ಏನು ಕೊಟ್ಟರು, ಇಲ್ಲ ಮೇಡಮ್ 2 ದಿವಸದಲ್ಲಿ ನಿಮ್ಗೆ ಮಾಡಿ ಕೊಡ್ತೀವಿ ಅಂತ ಹೇಳಿದರು. ಅದರ ಪ್ರಕಾರ ಅವ್ರು ಕೊಟ್ಟ ಮಾತಿನ ಪ್ರಕಾರ ಈಗ 2 ದಿವಸಗಳಲ್ಲಿ ಅಂತಂದರೆ ಇವತ್ತು ತಾರೀಕು 20 ಇದೆ. ಇವತ್ತಿನ ಒಳಗೆ ಇಲ್ಲಿ ಎಲ್ಲ ಇದನ್ನು ನಡೀತಾ ಇದೆ, ಕೆಲಸಗಳ ಪ್ರಾರಂಭ ಆಗಿದೆ. ಅವರು ನಮ್ಮ ಜೊತೆಯಲ್ಲಿ ಸರಿಯಾಗಿ ಸ್ಪಂದಿಸಿದ್ದಕ್ಕೆ ಎಲ್ಲ ಡಿಪಾರ್ಟ್ಮೆಂಟ್ದವ್ರಿಗೂ ನಾನು ತುಂಬ ಹೃದಯದ ನಮ್ಮ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ. ಭಾಳ ಐತ್ರಿ, ಎಲ್ಲ ಕಡೆ ಆ ಕಡೆ ಈ ಕಡೆ ನಮ್ಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಹೋಗಾಕ್ರಿ, ಎಲ್ಲ ಸಾರ್ವಜನಿಕ ಭಾಳ ತ್ರಾಸ ಇತ್ತು ರೀ ರಸ್ತೆದ್ರಿ. ಅದರಿಂದ ಇಡಿಯನ್ಸ್ ನ್ಯೂಸ್ ಆಗಲಿ ನೀವು ಆ ಕಡೆ ಪ್ರಚಾರ ಮಾಡಿದ್ದಕ್ಕಾಗಿ ಪ್ರಸಾರ ಮಾಡಿದ್ದಕ್ಕಾಗಿ ಎಲ್ಲ ಆದಷ್ಟು ಜಲ್ದಿ ಅಧಿಕಾರಿಗಳು ಎಲ್ಲ ಎಚ್ಚೆತ್ಕೊಂಡು ಅಗದಿ ಕಾಮಗಾರಿಗೆ ಸಿದ್ಧವಾಗಿ ನಮ್ಗೆ 2 ದಿನದಾಗ ನಮ್ಮ ಕಾಮಗಾರಿಗೆ ಮುಗಿಸಕ್ಕೆ ಬಂದಾರೆ ಸರ್. ಇದೆಲ್ಲ ಮಾಡಿದಾಗ ವಿದ್ಯಾರ್ಥಿಗಳ ಪರವಾಗಿ ಇಲ್ಲ ನಮ್ಮ ಗ್ರಾಮಸ್ಥರ ಪರವಾಗಿ ನಿಮ್ಗೆ ಧನ್ಯವಾದಗಳು ಸರ್. ಸೋಮಲಿಂಗಪ್ಪ ಸರ್ ಹನುಮಪ್ಪ ಸರ್.